ನಮಸ್ಕಾರ. ಕರ್ನಾಟಕದ ಸಕಲ 6 ಕೋಟಿ ಕನ್ನಡಿಗರಿಗೂ ಅಡ್ವೊಕೇಟ್ ಜಗದೀಶ್ ಮಾಡುವ ನಮಸ್ಕಾರಗಳು. ಸಾಮಾನ್ಯವಾಗಿ ಕೈಲಾಗದವರು, ಬಡವರು ಮತ್ತೆ ಅಸಹಾಯಕ ಪರಿಸ್ಥಿತಿಯಲ್ಲಿರುವಂಥ ಕಮ್ಯುನಿಟಿಗಳ ವಿಚಾರದಲ್ಲಿ ನಾನು ಯಾವತ್ತೂ ಮುಗ್ತಿಸಕ್ಕೆ ಹೋಗಲ್ಲ. ಅದೇ ರೀತಿಯಲ್ಲಿ ಕರ್ನಾಟಕದ ಆಟೋ ಸಮುದಾಯದ ಜೊತೆಲೂ ಸಹ ಬಡವರ ಮಕ್ಕಳು ಬಿಡಿ, ಇವರು ನಾವ್ಯಾಕೆ ಪಾಪ ಅವ್ರಿಗೆ ನಾವ್ಯಾಕೆ ಅವ್ರ ಬಗ್ಗೆ ವಿಚಾರ ಅಂತೇಳಿ ಇನ್ಫ್ಯಾಕ್ಟ್ 5-6 ವರ್ಷಗಳ ಹಿಂದೆ ಟ್ರಾಫಿಕ್ ಪೊಲೀಸರು ಆಟೋ ಡ್ರೈವರ್ಗಳಿಗೆ ಡಾಕ್ಯುಮೆಂಟ್ ಚೆಕ್ ಮಾಡಕ್ಕೆ ಹೋಗಿ ಗಲಾಟೆ ಆಗಿ ಎಷ್ಟೋ ಕಡೆ ಹೊಡೆದಿದ್ದಾರೆ. ಅವರನ್ನ ಬಡ್ದಿದ್ದಕ್ಕೆ ಆಟೋ ಡ್ರೈವರ್ಗಳನ್ನ ಪೊಲೀಸರು ಹೊಡಿತಾ ಇದ್ರು. ಆ ಮಟ್ಟಕ್ಕೆ ಇವರು ಟ್ರಾಫಿಕ್ ಪೊಲೀಸರು ಇವರಿಗೆ ಆಟೋಗಳವ್ರಿಗೆ ಹಾವಳಿಯನ್ನ ಕೊಡ್ತಾ ಇದ್ರು. ನಾವೇ ಆ ಥರ ಎಲ್ಲ ಮಾಡಬೇಡಿ ಅಂದ್ರು. ಬಟ್ ಇವತ್ತು ನಾವು ಬೇಡ ಅಂದ ಮೇಲೆ ಆಟೋ ಡ್ರೈವರ್ಗಳ ಮೇಲೆ ಕ್ರಮ ಮಾಡಬೇಡಿ, ಆ ರೀತಿ ಎಲ್ಲ ಮಾಡಬೇಡಿ ಅಂದ ಮೇಲೆ ಇವತ್ತು ಚೆಕಿಂಗ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಟ್ರಾಫಿಕ್ ಪೊಲೀಸರು. ಜೊತೆನಲ್ಲಿ RTO ಅಂತೂ ಫೀಲ್ಡ್ಗಳಿತ್ತಲ್ಲ, ಇರೋ ಲೆಕ್ಕ RTO ಅಧಿಕಾರಿಗಳು, ಬ್ರೇಕ್ ಇನ್ಸ್ಪೆಕ್ಟರ್ಗಳು ಈ ರೀತಿ ದೊಡ್ಡ ಮಟ್ಟದಲ್ಲಿ ಅಕ್ರಮಗಳು ನಡೆದಾಗ ಮತ್ತೆ ಸಾರ್ವಜನಿಕ ವಲಯದಲ್ಲಿ ಧ್ವನಿ ಎತ್ತದಾಗ ಮೀಟರ್ ಇಲ್ಲ ಹಾಕೋದಿಲ್ಲ ಅಂದಾಗ ಇಷ್ಟರ ದೊಡ್ಡ ಮಟ್ಟಿಗೆ ಒಂದೇ ಆಟೋ ನಂಬರ್ ನೀವೆಲ್ಲ ನೋಡಿದ್ರೆ ಯಾವಾಗಲೇ ಖಂಡಿತವಾಗಿ ಬೆಂಗಳೂರಿನ ಜಾಯಿಂಟ್ ಪೊಲೀಸ್ ಕಮಿಷನರ್ ಅನುಚೇತ್ ಅವರೇ, ನೀವು ನೋಡ್ಲೇಬೇಕಾದಂತ ವಿಚಾರ. ಮತ್ತೆ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಕಮಿಷನರ್ ಫಾರ್ ಟ್ರಾನ್ಸ್ಪೋರ್ಟ್ ಮತ್ತೆ ರೋಡ್ ಸೇಫ್ಟಿ ಶಾಂತಿನಗರ ಖಂಡಿತವಾಗಿ ನೀವು ನೋಡ್ಲೇಬೇಕು. ಕಾರಣ ಯಾಕೆ ಅಂತಂದ್ರೆ ಒಂದೇ ನಂಬರಿನ 8 ಆಟೋ ಫೋಟೋ ಹಾಕಿದೀವಿ. ಒಂದೇ ನಂಬರ್ನ ಬೆಂಗಳೂರಲ್ಲಿ 8 ಆಟೋಗಳು ಒಂದೇ ನಂಬರ್ನ ಹಾಕೊಂಡು ಓಡಾಡ್ತಾ ಇದೆ ಅಂತ ಅಲ್ಲೊಂದಷ್ಟು ಜನ ಆಟೋ ಡ್ರೈವರ್ಸ್ ಹಾಕಿದ್ರು. ಇಲ್ಲ 5 ಅಂತಂದ್ರೆ ಓಕೆ, 5 ಇಟ್ಕೊಳ್ಳೋಣ. ಒಂದು ನಂಬರ್ನ 5 ಆಟೋಗಳು ಬಳಸಬಹುದಾ? ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅನುಚೇತ್ರ ಅವರೇ, ಕರ್ನಾಟಕದ ಸಾರಿಗೆ ಕಮಿಷನರ್ ಅವರೇ, RTO ಕಮಿಷನರ್ ಅವರೇ, ಮತ್ತೆ ಸಾರಿಗೆ ಮಂತ್ರಿಯಾದಂತ ರಾಮಲಿಂಗಾರೆಡ್ಡಿ ಅವರೇ, ಆಟೋದವರು ಯಾವ ಮಟ್ಟಕ್ಕೆ ಮಾಫಿಯಾನ ನಡೆಸ್ತಾ ಇದ್ದಾರೆ ಅಂತಂದ್ರೆ, ಅನಧಿಕೃತ ಮಾಫಿಯಾ ನಡೆಸ್ತಾ ಇದ್ದಾರೆ ಅಂತಂದ್ರೆ ಒಂದೇ ನಂಬರ್ನ 8 ಆಟೋಗೆ ಓಡಿಸ್ತಾ ಇದ್ದಾರೆ. ಬರೀ ಇದೊಂದೇ ಕೇಸ್ ಅಲ್ಲ, ಒಂದೇ ನಂಬರ್ನ 56 ಆಟೋಗೆ ಹಾಕೊಂಡು ಓಡಿಸ್ತಾ ಇರುವಂತ ಕೇಸ್ ಇದೆ. ಒಂದು ನಂಬರ್ನ 108 ಆಟೋ ಇದೆ. ಈ ರೀತಿ ವಿಧವಾದಂತ ಕೇಸುಗಳು ಬೆಂಗಳೂರಲ್ಲಿ ಈ ಒಂದು 1,67,000 ಆಟೋಗಳು ಇರೋ ಜಾಗದಲ್ಲಿ ಒಂದು 20 ರಿಂದ 25 ಲಕ್ಷ ಆಟೋಗಳು ಓಡಾಡ್ತಾ ಇದೆ ಅನಧಿಕೃತವಾಗಿ. ಪರ್ಮಿಟ್ ಇಲ್ಲ, ದಾಖಲೆ ಇಲ್ಲ, DL ಇಲ್ಲ, ಮೀಟರ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ, ಡಾಕ್ಯುಮೆಂಟ್ಸ್ ಮಾಡ್ಕೊಳಲ್ಲ. ಎಲ್ಲಿ ಸಿಕ್ಕರ ಅಲ್ಲಿ ಪಾರ್ಕಿಂಗ್ ಮಾಡ್ತೀವಿ. ನಮ್ಮನ್ನು ಯಾರನ್ನ ಕೇಳಕ್ ಬಂದ್ರೆ ಭಾಷೆ ಹೆಸರಲ್ಲಿ ಗಲಾಟೆ ಮಾಡ್ತೀವಿ. ಯಾರಾದ್ರೂ ಪ್ರಶ್ನೆ ಮಾಡಕ್ಕೋ, ಆಂಬ್ಯುಲೆನ್ಸ್ ಓವರ್ಟೇಕ್ ಮಾಡಕ್ಕೋ ಇವ್ರು ಬಿಡೋದಿಲ್ಲ. ಈ ಮಟ್ಟಕ್ಕೆ ಬೆಂಗಳೂರಲ್ಲಿ ಅನಧಿಕೃತವಾದ ಬನ್ನಿ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಆದಂತ ಅನುಚೇತ್ರ ಅವರೇ, ಬನ್ನಿ. ನಿಮ್ಮ ಬೆಂಗಳೂರಲ್ಲಿ ನಿಮ್ಮ 20,000 ಪೊಲೀಸರು RTO ಅಧಿಕಾರಿಗಳು ಇರಬೇಕಾದ್ರೆ ಯಾವ ರೀತಿ ಅನಧಿಕೃತ ಆಟೋಗಳನ್ನ ಒಂದೇ ನಂಬರ್ ನಾವು ಒಂದು ಕೇಸ್ ನಿಮಗೆ ತೋರಿಸ್ತಾ ಇದೀವಿ. ನೀವು ಕೇಳ್ಬೋದು ಇನ್ನೂ ಬೇಜಾನ್ ಕೇಸ್ ಇದೆ ಅಂತ. 100% ಇನ್ನೂ ಬೇಜಾನಿದೆ. ಅದನ್ನ ತನಿಖೆ ಮಾಡಬೇಕಾದ್ದು ಆಟೋಗಳ ಮೇಲೆ. ಒಂದು ನಂಬರನ್ನ 8 ಆಟೋದಲ್ಲಿ ಬಳಸಿದ್ದಾರೆ. ಇವ್ರು ಯಾರೋ ಆಟೋ ಡ್ರೈವರ್ಸ್ ಹೇಳ್ತಾ ಇದ್ರು 5 ಅಂತ. ಆಯ್ತು, 5 ಆದ್ರೂ ಪರವಾಗಿಲ್ಲ, ಬನ್ನಿ ನೋಡಿಸ್ತೀನಿ. ನಾನು ಪೋಸ್ಟಿಂಗ್ ಕೂಡ ಮಾಡಿದ್ದೀನಿ. ವಿ ಆರ್ ಪೋಸ್ಟೆಡ್. ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ನೋಡಿ, ಒಂದೇ ನಂಬರ್ ಅನ್ನ ಇಲ್ಲಿ ನೋಡಿ, ಇದು ಬೇರೆ ಶಂಕರ್ ನಾಗ್ ಅವರ ಫೋಟೋ ಇದೆ, ಇದು ಬೇರೆದು. ಇದು ಬೇರೆ ವಿಷ್ಣುವರ್ಧನ್ ಫೋಟೋ ಹಾಕೋಣವ್ರೆ. ಇಲ್ಲಿ ನೋಡಿ, ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತ್ರ ಅವರೇ. ಅಲ್ರಿ, ನೀವು ಬೆಂಗಳೂರಿನ ಜಾಯಿಂಟ್ ಟ್ರಾಫಿಕ್ ಕಮಿಷನರ್, ನಿಮ್ಮ ಟ್ರಾಫಿಕ್ ಅವ್ರಿಗೆ ಚಳ್ಳೆಹಣ್ಣು ತಿನ್ನಿಸಿ ಒಂದೇ ಆಟೋ ನಂಬರ್ ಅನ್ನ ಯಾವ ರೀತಿ ಬಳಸ್ತಾ ಇದ್ದಾರೆ, ದುರ್ಬಳಕೆ ಮಾಡ್ತಾ ಇದ್ದಾರೆ, ಕಾನೂನು ಬಾಯಿ ರೀತಿಯಲ್ಲಿ ಬಳಸ್ತಾ ಇದ್ದಾರೆ ನೋಡಿ. ವಿತ್ ಪ್ರೂಫ್
ನಾವು ಬಾಯಲ್ಲಿ ಹೇಳ್ತಾ ಇಲ್ಲ. KA04AA2765 KA04AA2765 KA04 ನೋಡಿ KA04AA2765 ಇದು ನೋಡಿ, ಇದು ಗೊತ್ತಾಗುತ್ತೆ. KA04AA2765 ಹೇಗೆ ಸಾಧ್ಯ? RTO ಕಮಿಷನರ್ ಅವರೇ ಇಲ್ಲಿ ನೋಡಿ, ಇದನ್ನು ಅಷ್ಟೇನೆ KA042765 ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಆಯ್ತು? ಔಕಮ್ ಒಂದೇ ಆಟೋ ನಂಬರ್ ಅನ್ನ 8 ಆಟೋಗಳು ಹೇಗೆ ಬಳಸಲು ಸಾಧ್ಯ? KA04AA2765 KA04 ಓಕೆ. ಅವ್ರು ಯಾರೋ ಆಟೋ ಡ್ರೈವರ್ ಹಾಕಿದ್ರು, ಇಲ್ಲ 5 ಆಟೋ ಅಂತ. 5 ಆಟೋ ಅಲ್ಲ, 1 ಆಟೋ ಸಹ ಡೂಪ್ಲಿಕೇಟ್ ನಂಬರ್ ಹಾಕೊಂಡ್ರೆ ಅದು ಕಾನೂನು ಬಾಹಿರ. ಅವನ ಮೇಲೆ FIR ಹಾಕಿ 420 ಚೀಟಿಂಗ್ ಕೇಸ್ ಹಾಕಿ, ಫ್ಯಾಬ್ರಿಕೇಶನ್ ಕೇಸ್ ಹಾಕಿ, ಸರ್ಕಾರಕ್ಕೆ ಮೋಸ ಮಾಡೋದಕ್ಕೆ ಚೀಟಿಂಗ್ ಕೇಸ್ ಹಾಕಿ ಅವನನ್ನ ಜೈಲಿಗೆ ಕಳಿಸಬೇಕು. ದಿಸ್ ಆಟೋ ಶುಡ್ ಬಿ ಸೀಸ್ಡ್. ಈ ಆಟೋಗಳಲ್ಲಿ ರೇಪ್ ಆದ್ರೆ, ಈ ಆಟೋಗಳಲ್ಲಿ ಗಾಂಜಾ ಅಫೀಮು ಸೇಲ್ ಮಾಡಿದ್ರೆ ಹೆಂಗ್ ಹಿಡಿತೀರಾ? ಒಂದು ನಂಬರ್ ಅನ್ನ 8 ಆಟೋ ಬಳಸ್ತಾ ಇದೆ. ಹೆಣ್ಣು ಮಕ್ಕಳ ವಿರುದ್ಧ ಕ್ರೈಮ್ ಆದ್ರೆ 1 ನಂಬರ್ ಇಟ್ಕೊಂಡು ಯಾವ ಆಟೋ ಹಿಡಿತೀರಾ? ಯಾರೋ ವಾಗೇಶ್ ಚನ್ನಗಿರಿ ಅಂತೆಲ್ಲೋ ಜಗ್ಗ ಆ ಗಾಡಿನ ಪೂರ್ತಿಯಾಗಿ ನೋಡು, ಅದರಲ್ಲಿ ಎಲ್ಲ ಇದೆ. ಏನಾಯ್ತೋ? ಒಂದೇ ನಂಬರ್ ಐತೆ ಎಲ್ಲ ಕಡೆ. ಲೇ, ಯಾವ ಊರಿಂದನೋ ಬಂದು ಈ ಮಟ್ಟದ ಮಾಫಿಯಾ ನಡೆಸ್ಕೊಂಡು ಕ್ರೈಮ್ ಮಾಡ್ತೀರಾ? ನಾನೇ ನಿಮ್ ತರ ಕೆಟ್ಟ ಕೆಟ್ಟ ಭಾಷೆನಲ್ಲಿ ವಿಡಿಯೋ ಮಾಡಕ್ಕಲ್ಲ. ನಾವು ಬೆಂಡೆತ್ತದು. ವಿ ವಿಲ್ ಟೇಕ್ ದ ಟಾಸ್ಕ್. ವಿ ವಿಲ್ ಟೇಕ್ ದ ಟಾಸ್ಕ್. ಬೆಂಗಳೂರು ಜಾಯಿಂಟ್ ಪೊಲೀಸ್ ಕಮಿಷನರ್ ಇದ್ದಾರೆ, ಬೆಂಗಳೂರು ಕಮಿಷನರ್ ಇದ್ದಾರೆ, ಟ್ರಾನ್ಸ್ಪೋರ್ಟ್ ಕಮಿಷನರ್ ಇದ್ದಾರೆ. ಅವ್ರಿಗೆ ಬೆಂಡೆತ್ತೀವಿ. ಈ ರೀತಿ ಬೆಂಗಳೂರಲ್ಲಿ ಒಂದೊಂದು ಆಟೋ 1 ನಂಬರ್ ಇಟ್ಕೊಂಡು 8 ಆಟೋ 8 ಆಟೋ ಹೇಗೆ ಓಡಲು ಸಾಧ್ಯ? ಆಯ್ತು, ಅವನು ಯಾವನ ಹಾಕಿದಾನೆ ಅಲ್ಲಿ 2 ಆಟೋ 3 ಆಟೋ ಆಯ್ತು. ಒಂದೇ ನಂಬರ್ ಅನ್ನ 2, 3, 4, 5 ಅಥವಾ ನಮ್ಮ ಪ್ರಕಾರ 7 ಆಟೋ ಹಾಕೊಳ್ಬೋದಾ? ಬರೀ ಇದೊಂದೇ ನಂಬರ? ಈ ರೀತಿ ಅಕ್ರಮವಾಗಿ ಸಾಕಷ್ಟು ಆಟೋಗಳು ಒಂದೇ ನಂಬರ್ ಅನ್ನ ದುರ್ಬಳಕೆ ಮಾಡಿಕೊಂಡು 10 ಆಟೋ, 7 ಆಟೋ, 15 ಆಟೋ, 50 ಆಟೋ, 100 ಆಟೋ. ಯಾರು ಜವಾಬ್ದಾರಿ ಇದಕ್ಕೆ? ಸರ್ಕಾರ ಬದುಕಿದೆಯಾ? ಟ್ರಾನ್ಸ್ಪೋರ್ಟ್ ಇಲಾಖೆ ಬದುಕಿದೆಯಾ? ಟ್ರಾಫಿಕ್ ಪೊಲೀಸ್ ಇಲಾಖೆ ನೀವು ಮಾಮೂಲಿ ಈಸ್ಕೊಂತ ಇಲ್ವಾ? ಮಾಮೂಲಿ ಈಸ್ಕೊಂಡಿಲ್ಲ ಅಂದ್ರೆ ಇದೆಲ್ಲ ಹೇಗ್ ನಡೆಯುತ್ತೆ? ಒಂದು ತಿಂಗಳಿಗೆ ಈ ಅಕ್ರಮ ಆಟೋಗಳು ಅಂದಾಜು ಬೆಂಗಳೂರಲ್ಲಿರೋದು ಒಂದು 20 ಲಕ್ಷ ಅಂದಾಜು ಆಟೋಗಳು ಬೆಂಗಳೂರಲ್ಲಿ ಈ ರೀತಿ ಅಕ್ರಮವಾಗಿ ಪರ್ಮಿಟ್ ಇಲ್ಲದೆ, ಪರ್ಮಿಟ್ ಇರೋದು ಕೇವಲ 1,67,000 ಆಟೋ. ಹಾಗಾದ್ರೆ 20 ಲಕ್ಷಕ್ಕೂ ಹೆಚ್ಚು ಆಟೋಗಳು ಬೆಂಗಳೂರಲ್ಲಿ ಈ ರೀತಿ ಡೂಪ್ಲಿಕೇಟ್ ನಂಬರ್ ಹಾಕೊಂಡು, ದಾಖಲೆ ಇಲ್ಲದೆ, ಪರ್ಮಿಟ್ ಇಲ್ಲದೆ, ಮೀಟರ್ ಹಾಕದೆ, ಯೂನಿಫಾರ್ಮ್ ಹಾಕದೆ, ಎಷ್ಟೋ ಜನ ಹತ್ರ DL ಸಹ ಡೂಪ್ಲಿಕೇಟ್ ಇದೆಯಂತೆ. ಡೂಪ್ಲಿಕೇಟ್ DL ನ ಬಳಸ್ಕೊಂಡು, ಡೂಪ್ಲಿಕೇಟ್ ಪರ್ಮಿಟ್ ಬಳಸ್ಕೊಂಡು, ಡೂಪ್ಲಿಕೇಟ್ ನಂಬರ್. ಈ ನಂಬರ್ ಯಾರ್ದು? ಒರಿಜಿನಲ್ ಓನರ್ ಯಾರು? ಈ ರೀತಿ ಸಿಕ್ಕ ಆಟೋಗಳು ಡೂಪ್ಲಿಕೇಟ್ ನಂಬರ್ ಬಳಸ್ಕೊಂಡು ಓಡಿಸ್ತಾ ಇದ್ರೆ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಜ್ ಚೇತ್ರ ಅವರೇ ಹೇಗೆ ಸುಮ್ಮನೆ ಇದ್ದೀರಾ? ಟ್ರಾನ್ಸ್ಪೋರ್ಟ್ ಕಮಿಷನರ್, ಟ್ರಾನ್ಸ್ಪೋರ್ಟ್ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರೇ, ಆಟೋ ಮೀಟರ್ ಹಾಕಿಲ್ಲ ಅಂದ್ರೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅಂದ್ರೆ, ಒಂದೇ ನಂಬರ್ ಅನ್ನ 16 ಆಟೋಗಳು ಬಳಸ್ತಾ ಇದ್ರೆ ಇವುಗಳನ್ನು ಏನ್ ಮಾಡಬೇಕು? ಸೀಸ್ ಮಾಡಿ. ಈ ರೀತಿ ಒಂದೇ ನಂಬರ್ ಅನ್ನ ಹಲವಾರು ಆಟೋಗಳು, 16 ಆಟೋಗಳು, 56 ಆಟೋಗಳು
ವಿತ್ ಪ್ರೂಫ್. ನಾವು ಇವ್ರ ರೀತಿ ಕಾರಲ್ಲಿ ಕೂತ್ಕೊಂಡು ಲೇ ಜಗ್ಗ ಬಾರೋ ಈ ಡೈಲಾಗ್ ಎಲ್ಲ ಹೊಡ್ಕೊಂಡು ಮಾಡಲ್ಲ. ನೀವು ಅನಾಗರಿಕರು. ಕಾನೂನು ಗೊತ್ತಿದ್ದು ಗೂಂಡಾಗಳ ರೀತಿ ಮಾತಾಡ್ತೀರಾ, ಮಾತಾಡ್ಕೊಳ್ಳಿ. ಲೈವ್ ಅಲ್ಲಿ ಬಾರೋ ಜಗ್ಗ. ಏನ್ ನಿನ್ ಕರ್ದ ಕಡೆ ಬರಕ್ಕೆ ನಾನೇ ನಿನ್ ಮನೆ ಆಳೇನಲ್ಲೇ? ನೋಡು, ಸರ್ಕಾರ, ಪೊಲೀಸ್ ಇಲಾಖೆ, ಟ್ರಾನ್ಸ್ಪೋರ್ಟ್ ಇಲಾಖೆನ ನಿಮ್ ಹಿಂದೆ ಬಿಟ್ಟಿದ್ದೀನಿ. ಅವ್ರು ಕ್ರಮ ಜರುಗಿಸ್ತಾರೆ. ನೋಡಿ, ಒಂದೇ ನಂಬರ್ ಹಲವಾರು ಆಟೋ. ಇದ್ಯಾವುದೋ KFI ಕಿಂಗ್ ಸಿ ಬಾಸ್ ಅಂತೆ. KA04882765. ಇದ್ರಲ್ಲಿ ಯಾರು ನೋಡಿ, ಶಂಕರಣ್ಣನ ಫೋಟೋ. ಶಂಕರಣ್ಣನ ಫೋಟೋ. ಯಾವ್ದೋ ಓಂ ಶ್ರೀ ಮೈಲಾಂಗಲಿಂಗೇಶ್ವರ ಪ್ರಸನ್ನ. ಯಾರೋ ಹೇಳ್ತಾನೆ ಒಂದೇ ಆಟೋನಾ? ನೀವೇ ಹೇಳಿ, ಇದೆಲ್ಲ ಒಂದೇ ಆಟೋನಾ? ವಿಷ್ಣುವರ್ಧನ್ ಫೋಟೋ. ಶ್ರೀ ವಿನಾಯಕ. KA04882765. ನೋಡಿ, ಇದ್ಯಾವುದು? ಏನ್ರಿ ಈ ಮಟ್ಟಕ್ಕೆ ಮಾಫಿಯಾಗಳು ನಡೆಸ್ಕೊಂಡ್ರೆ ಒಂದೇ ನಂಬರ್ನ ಲೀಲಾಜಾಲವಾಗಿ ಹಾಕೊಂಡು ಓಡಿಸ್ತಿರುವ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರೇ, ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರೇ, ನೋಡಿದ್ರ ಒಂದೇ ನಂಬರ್ನ 7 ಆಟೋ ಬಳಸಿದೆ. ಅವ್ರ ಪ್ರಕಾರ 5 ಆಟೋ. ಓಕೆ, 5 ಆಟೋನೇ ಅನ್ಕೊಳ್ಳೋಣ. ಒಂದು ನಂಬರ್ನ ಡೂಪ್ಲಿಕೇಟ್ ಮಾಡಿ 5 ಆಟೋ ಬಳಸಬಹುದಾ? ಇದರ ವಿರುದ್ಧ ಏನ್ ಕಾನೂನು ಕ್ರಮ ಆಗುತ್ತೆ? ಈ ಆಟೋಗಳನ್ನ ಮುಲಾಜಿಲ್ಲದೆ ಜಪ್ತಿ ಮಾಡಬೇಕು, ಸೀಸ್ ಮಾಡಬೇಕು. ಈ ರೀತಿ ಡೂಪ್ಲಿಕೇಟ್ ನಂಬರ್ ಹಾಕೊಂಡು ಓಡಿಸ್ತಾ ಇರುವಂತ ಆಟೋಗಳನ್ನ ಆಡಿಟ್ ಮಾಡಬೇಕು. RTO ಇನ್ಸ್ಪೆಕ್ಟರ್ಗಳು ಸ್ಕ್ವಾಡ್ ಕ್ರಿಯೇಟ್ ಮಾಡಿ ಈ ಆಟೋಗಳ ಮೇಲೆ ಸ್ಪೆಷಲ್ ಚೆಕಿಂಗ್ ಸ್ಕ್ವಾಡಿಂಗ್ ನ ಮಾಡಬೇಕು. 1,67,000 ಆಟೋ ಬಿಟ್ಟು ಮಿಕ್ಕ ಎಲ್ಲ ಆಟೋಗಳು ಅನಧಿಕೃತ. ಎಷ್ಟೋ ಲಕ್ಷಾಂತರ ಆಟೋಗಳು ಒಂದು ನಂಬರ್ 10 ಆಟೋ 20 ಆಟೋ. ಅವನ್ ಯಾರೋ ಭೂಪ ಒಂದು ನಂಬರ್ 59 ಆಟೋ ಹಾಕೊಂಡಿದ್ದಾರೆ. ಒಬ್ಬನೇ ಓನರು ಅವನ್ ಬಾಡಿಗೆಗೆ ಬಿಟ್ಟಿದ್ದಾನೆ. ಒಂದೇ ನಂಬರು. ನೀವು ಕೇಳ್ಬೋದು ತಂದ್ಕೊಡಿ ಅಂತ. ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಇವ್ರ ಮೇಲೆ ಕ್ರಮ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಎವಿಡೆನ್ಸ್ ನಾವು ಕೊಡ್ತೀವಿ. ಒಂದು ಎವಿಡೆನ್ಸ್ ಕೊಟ್ಟಿದ್ದೀವಿ. ಈಗ ಆ ಎವಿಡೆನ್ಸ್ ಇಟ್ಕೊಂಡು ಈ ಒಂದು ಅಕ್ರಮ ಆಟೋಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಆಗಬೇಕು. ಈ ರೀತಿ ಡೂಪ್ಲಿಕೇಟ್ ನಂಬರ್ ಹಾಕೊಂಡು ಓಡಿಸ್ತಾ ಇರೋರನ್ನ ಅವ್ರ ಮೇಲೆ FIR ಆಗಬೇಕು. ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಆ ಆಟೋ ಜಪ್ತಿ ಆಗಬೇಕು. ವಿ ಆರ್ ನಾಟ್ ಅಗೇನ್ಸ್ಟ್ ದ ಲಾ. ನಮ್ಗೆ ಕಾನೂನು ಮೇಲೆ ನಂಬಿಕೆ ಇದೆ. ನಮ್ಗೆ ಅನಧಿಕೃತ ಕೆಲಸಗಳು ಮಾಡಿ ಅಭ್ಯಾಸ ಇಲ್ಲ ಅಲ್ರಿ. ನಿಮ್ಮ ಪೊಲೀಸ್ ಅವ್ರು ಮಾಡಕ್ಕಾಗಲ್ಲ, CBI ಮಾಡಕ್ಕಾಗಲ್ಲ. ನೋಡಿ, ನಮಗ್ ಬೇಕಾದಂತ ಟೀಮು ಇಷ್ಟು ತನಿಖೆ ಮಾಡಿ ನಿಮ್ಮ ಸರ್ಕಾರದ ಮುಂದೆ ಬೆಂಗಳೂರಿನ ಜಾಯಿಂಟ್ ಟ್ರಾಫಿಕ್ ಕಮಿಷನರ್ ಅನುಚೇತ್ ಅವ್ರೆ ಒಂದೇ ನಂಬರು 7 ಆಟೋಗಳು ಹಾಕೊಂಡು ಓಡಿಸ್ತಾ ಇದ್ದಾರೆ. ಒಂದೇ ನಂಬರು 59 ಆಟೋ ಓಡಿಸ್ತಾ ಇದೆ. ಇಫ್ ಯು ವಾಂಟ್, ನಿಮ್ಮ ಕೈಯಲ್ಲಿ ಹಿಡಿಯಕ್ಕಾಗಲ್ಲ ಅಂತಂದ್ರೆ ನಮಗ್ ಕೇಳಿ, ನಾವು ಸಹಾಯ ಮಾಡ್ತೀವಿ. ನಿಮ್ಮ ಈ ಒಂದು ಕಂಪ್ಲೇಂಟ್ ಅನ್ನ ವಿ ಹ್ಯಾವ್ ಸೆಂಟ್ ಥ್ರೂ ಇಮೇಲ್ ಟು ಜಾಯಿಂಟ್ ಕಮಿಷನರ್ ಆಫ್ ಟ್ರಾಫಿಕ್ ಬೆಂಗಳೂರು ಮತ್ತೆ RTO ಕಮಿಷನರ್. ಇವರ ಮೇಲೆ ಕ್ರಮ ಆಗಬೇಕು. ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರೇ, ಇವ್ರ ಮೇಲೆ ಕ್ರಮ ಆಗಬೇಕು. ಡೂಪ್ಲಿಕೇಟ್ ಆಟೋಗಳು, ಪರ್ಮಿಟ್ ಇಲ್ಲದಂತ ಆಟೋಗಳು, ಗುಂಡಾ ವರ್ತನೆ ಮಾಡುವಂತ ಆಟೋ ಡ್ರೈವರ್ಗಳನ್ನ ಜೈಲಿಗೆ ಕಳಿಸಬೇಕು. ಆ ಆಟೋಗಳು ರೋಡ್ ಇಂದ ಜಪ್ತಿ ಆಗಬೇಕು. ಕಾನೂನು ಕ್ರಮ ಆಗಬೇಕು. ಈ ಆಟೋಗಳಿಗೆ ಮುಲಾಜಿಲ್ಲದೆ ಸರ್ಕಾರ ಕ್ರಮ ಜರುಗಿಸಬೇಕು ಅಲ್ರಿ. ಯಾವುದೇ ಭಯ ಇಲ್ಲ. ಡೂಪ್ಲಿಕೇಟ್ ನಂಬರ್ ಹಾಕೊಂಡು ಆಟೋ ಓಡಿಸಿದ್ದೆ. ಇದೆಲ್ಲ ನೋಡಿದ್ರೆ ಖಂಡಿತವಾಗಿ ಆಟೋ ಮಾಫಿಯಾಗೋ, ಈ ರೀತಿ ಅನಧಿಕೃತವಾಗಿ ಆಟೋ ಮಾಫಿಯಾಗೋ, ಸರ್ಕಾರಕ್ಕೂ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಭ್ರಷ್ಟ ಅಧಿಕಾರಿಗಳಿಗೂ, ಟ್ರಾಫಿಕ್ ಅಧಿಕಾರಿಗಳಿಗೂ ತಿಂಗಳು 100 ಕೋಟಿ ಮಾಮೂಲಿ ಹೋಗ್ತಾ ಇರೋದು ಖಂಡಿತ ನಿಜ ಇದೆ. ಅದರಲ್ಲಿ ಯಾವುದು ಸಂಶಯ ಇಲ್ಲ. ಇಲ್ಲ ಅಂದ್ರೆ
ಈ ರೀತಿ ಲೀಲಾಜಾಲವಾಗಿ ಡೂಪ್ಲಿಕೇಟ್ ನಂಬರ್ಗಳನ್ನ ಒಂದು ನಂಬರ್ ಅನ್ನ ಏಳು ಆಟೋ ಅವನ್ ಯಾರೋ ಹಾಕಿದ್ದಾನೆ, ಅಲ್ಲಿರೋದು 7 ಆಟೋ ಅಲ್ಲ 5 ಅಂತೆ. ಅಣ್ಣ 5 ಆಟೋನು ಕೂಡ ಒಂದು ಆಟೋ ಕೂಡ ಹಾಕಣಂಗಿಲ್ಲ. ಅಲ್ಲ ಬೇರೆಯವ್ರನ್ನ ಅಪ್ಪ ಅಮ್ಮ ಅನ್ನದ ಒಂದೇ ನಂಬರ್ ಅಲ್ಲಿ 7 ಆಟೋ. ಈ ರೀತಿ ಎಷ್ಟು ಲಕ್ಷ ಆಟೋ ಇದೆ. ತನಿಖೆ ಮಾಡಬೇಕಾದ್ದು, ಆಡಿಟ್ ಮಾಡಬೇಕಾದ್ದು, ಲೆಕ್ಕಾಚಾರ ಮಾಡಬೇಕಾದ್ದು, ಕಾನೂನು ಕ್ರಮ ಜರುಗಿಸಬೇಕಾದ್ದು ಟ್ರಾಫಿಕ್ ಪೊಲೀಸ್ ಇಲಾಖೆ, ಸಾರಿಗೆ ಸಚಿವರು ಆದೇಶ ಮಾಡಬೇಕು. ವಿ ಹ್ಯಾವ್ ಸೆಂಟ್ ಎ ಫಾರ್ಮಲ್ ಕಂಪ್ಲೇಂಟ್, ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಅನ್ನ ಇಮೇಲ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಕಮಿಷನರ್, ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ರಾಮಲಿಂಗಾರೆಡ್ಡಿ ಎಲ್ಲರಿಗೂ ಹೋಗಿದೆ. ನಿರ್ದಾಕ್ಷಿಣ್ಯವಾಗಿ ಈ ಲೂಟಿಕೋರ ಅನಧಿಕೃತ ಆಟೋಗಳ ಮೇಲೆ, ಆಟೋ ಡ್ರೈವರ್ಗಳ ಮೇಲೆ, ಇದನ್ನ ಚಾಲನೆ ಮಾಡ್ತಾರೋ ಆಟೋ ಡ್ರೈವರ್ಗಳ ಮೇಲೆ ಕಾನೂನು ಕ್ರಮ ಆಗಬೇಕು. ಯು ಕೆನಾಟ್ ಮಿಸ್ಯೂಸ್ ದ ಲಾ ಆಫ್ ದ ಲ್ಯಾಂಡ್. ಸರ್ಕಾರ ಟ್ರಾಫಿಕ್ ಪೊಲೀಸು RTO ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತಿಂಗಳು ಮಾಮೂಲಿ ಕೊಟ್ಕೊಂಡು 100 ಕೋಟಿ ಒಂದು ಅಂದಾಜು ಸರ್ವೆ ಪ್ರಕಾರ 20 ಲಕ್ಷ ಆಟೋ ಪ್ರತಿ ತಿಂಗಳು 500 ರೂಪಾಯಿ ರೀತಿ ಒಂದು ಆಟೋಗೆ 500 ರೂಪಾಯಿ ಅನಧಿಕೃತವಾಗಿ ವಸೂಲಿ ಟ್ರಾಫಿಕ್ ಮತ್ತೆ ಭ್ರಷ್ಟ ಟ್ರಾಫಿಕ್ ಪೊಲೀಸರು ಮತ್ತೆ RTO ಅಧಿಕಾರಿಗಳು ವಸೂಲಿ ಮಾಡ್ತಾ ಇದ್ದಾರೆ. ಈ ಅಕ್ರಮ ಬೆಂಗಳೂರಲ್ಲಿ ನಿಲ್ಬೇಕು. ವಿಡಿಯೋ ಮಾಡಾಕಿ, ಹೇ ಜಗ್ಗ ಬಾರೋ, ಏನಪ್ಪ ನಿಮ್ಮನೆ ಹಾಳು ಅನ್ಕೊಂಡಿದ್ಯಾ, ನಿಮ್ಗೆ ಇಲ್ಲೇ ಕುತ್ಕೊಂಡು ಬಿಸಿ ಮಾಡ್ತೀನಿ, ನಾನು ಎಲ್ಲೂ ಬರೋ ಅವಶ್ಯಕತೆ ಇಲ್ಲ. ಪೆನ್ ಇದೆ, ಪೇಪರ್ ಇದೆ, 1 ರೂಪಾಯಿ ಪೆನ್ನು 25 ಪೈಸಾ ಹಾಳೆ, 1.25 ರೂಪಾಯಿ ಬಂಡವಾಳ ಹಾಕಿದ್ರೆ ನಿಮ್ಮ ಇಡೀ ಮಾಫಿಯಾನ ಮಟ್ಟ ಹಾಕಷ್ಟು ಕೆಪಾಸಿಟಿ ಈ ವಿದ್ಯೆಗೆ, ಈ ದೇಶದ ಕಾನೂನ್ಗೆ, ಈ ದೇಶದ ಸಂವಿಧಾನಕ್ಕೆ, ನಮ್ಮಂತ ಕಾನೂನು ತಿಳುವಳಿಕೆ ಇರೋಂಥವ್ರಿಗೆ ದಮ್ಮು ತಾಕತ್ತು ಎರಡೂ ಇದೆ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಸಹ ಈ ರೀತಿ ಒಂದೇ ನಂಬರ್ ಆಟೋ ಇದ್ರೆ ದಯಮಾಡಿ ನಮ್ಮ ವಾಟ್ಸ್ಆಪ್ ನಂಬರ್ಗೆ 7996500932ಗೆ ದಯಮಾಡಿ ಕಳಿಸಿ. ದಿಸ್ ಈಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್. ಇಂಥ ಡೂಪ್ಲಿಕೇಟ್ ನಂಬರ್ ಹಾಕೊಂಡು ಅಥವಾ ಒಂದೇ ನಂಬರ್ ಅಲ್ಲಿ 10 ಆಟೋ 20 ಆಟೋ 50 ಆಟೋ ಓಡಿಸ್ತಾ ಇರೋ ಅಂತ ಅಕ್ರಮ ಕ್ರಿಮಿನಲ್ಸ್ಗೆ ಸರ್ಕಾರದ ವತಿಯಿಂದ ಪಾಠ ಕಲಿಸಿ, FIR ಹಾಕ್ಸಿ, ಜೈಲಿಗೆ ಕಳ್ಸೋಣ, ಪರಪ್ ನಗ್ಗಾರದಲ್ಲಿ ಊಟ ಮಾಡ್ಕೊಂಡ್ ಬರ್ಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕನ್ನಡಿಗ, ಜೈ ಕೆಂಪೇಗೌಡ, ಜೈ ಬೆಂಗಳೂರು. ಥ್ಯಾಂಕ್ ಯು, ಲವ್ ಯು ಆಲ್.